ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಇದು ನಿಮ್ಮ ಜಿಎಂಎಸ್ ನ್ಯೂಸ್ನ ಮುಖ್ಯಾಂಶಗಳು. ಸಾಗರದಲ್ಲಿ ತುರ್ತು ಪರಿಸ್ಥಿತಿ ಅವಲೋಕನ ಮತ್ತು ಸೆರೆವಾಸ ಅನುಭವಿಸಿದ 50ಕ್ಕೂ ಹೆಚ್ಚು ಹೋರಾಟಗಾರರಿಗೆ ಸನ್ಮಾನ. ತುರ್ತು ಪರಿಸ್ಥಿತಿ ಸಂದರ್ಭದ ಸ್ಥಿತಿ ಕುರಿತು ಮಾಹಿತಿ ನೀಡಿದ ಡಿಎಚ್ಎಸ್ ಆಪು ಐನೂರು ಮಂಜುನಾಥ್ ಮತ್ತು ಹರತಾಳು. ಅಕ್ಟೋಬರ್ ಅಂತ್ಯದೊಳಗೆ 15 ಕೋಟಿ ರೂಪಾಯಿ ವೆಚ್ಚದ ತಹಶೀಲ್ದಾರ್ ಕಚೇರಿ ಲೋಕಾರ್ಪಣೆ ಎಂದ ಶಾಸಕರು. ತ್ಯಾಗರ್ತಿ ಪರಶುರಾಮ್ ಕುಟುಂಬಕ್ಕೆ ಹೊಸ ತೋಟ ಹಸ್ತಾಂತರ. ಮೃತ ಪರಶುರಾಮ್ ಅವರ 4 ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಹೊಣೆ ಹೊತ್ತ ಶಾಸಕರು ಮತ್ತು ಬಿಜೆಪಿ. ಆನಂದಪುರಂ ಕೆನರಾ ಬ್ಯಾಂಕ್ ನೂತನ ಕಟ್ಟಡಕ್ಕೆ ಸ್ಥಳಾಂತರ. ಈಗ ಸುದ್ದಿಯ ವಿವರ. ಸದ್ಯ ಸಮಾಜಕ್ಕೆ ಬಡಿದಿರುವ ದೊಡ್ಡ ಸಿಡಿಲು ಎಂದರೆ ಭ್ರಷ್ಟಾಚಾರ. ಭವ್ಯ ಭಾರತ ನಿರ್ಮಾಣವಾಗಬೇಕಾದರೆ ಭ್ರಷ್ಟಾಚಾರ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕಂಕಣಬದ್ಧರಾಗಬೇಕು ಎಂದು ಮಾಜಿ ಸಭಾಪತಿ ಡಾಕ್ಟರ್ ಡಿ.ಎಚ್. ಶಂಕರಮೂರ್ತಿ ತಿಳಿಸಿದರು. ಸಾಗರದ ಬಾಪಟ್ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಸೀತಾಬಾಯಿ ರಾಮರಾವ್ ಬಾಪಟ್ ಟ್ರಸ್ಟ್, ಸೇವಾ ಸಾಗರ, ಜೋಶಿ ಫೌಂಡೇಶನ್ ಮತ್ತು ಮಾತೃಭೂಮಿ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ತುರ್ತು ಪರಿಸ್ಥಿತಿ 1975 ಅವಲೋಕನ ಮತ್ತು ಗೌರವಾರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ಎಲ್ಲೋ ಏನೋ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಮಗೆ ಬೆಳಗಾದ್ರೆ ನಮ್ಮ ಮನಸ್ಸೊಳಗೆ ಇರ್ತಕ್ಕಂಥ ಕೊರಗು ಅವತ್ತು ಚುನಾವಣೆ ನಿಲ್ಲಕ್ಕೆ ಗತಿಯಿಂದ ನಿಲ್ತೇವೆ ಅಂದರೆ ಯಾಕೆ ಇದು ನಾವು MLA ಆಗ್ತೀವಿ, ಮಿನಿಸ್ಟರ್ ಆಗ್ಬಿಡ್ತೇವೆ, ನಾವು ಬಹಳ ದೊಡ್ಡದಾಗ್ಬಿಡ್ತೀವಿ ಅಲ್ಲ. ಈ ದೇಶದಲ್ಲಿ ಏನೋ ಒಂದು ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ವಿ. ನಾವು ಬದಲಾವಣೆ ಮಾಡಿದ್ದೀವಿ, ಸಾಕಷ್ಟು ಮುಂದೆ ಬಂದಿದ್ದೇವೆ. ಆದರೆ ಇವತ್ತು ಸಮಾಜಕ್ಕೆ ದೊರೆತಿರ್ತಕ್ಕಂಥ ರೋಗ ಅನ್ನೋದಂದರೆ ಭ್ರಷ್ಟಾಚಾರ. ಸಮಾಜಕ್ಕೆ ಬೆಳೆದಿರ್ತಕ್ಕಂಥ ರೋಗ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ವಯಸ್ಸನ್ನು ಮರೆತು ಮುಂದೆ ಇಟ್ಕೋಬೇಕು ಅಂತ ನನಗೆ ಅನಿಸ್ತದೆ. ಅದರೊಳಗೆ ಪಾಲ್ದಾರಗಳು ಆ ರೀತಿಯ ಆದರ್ಶ ನಮಗೆ ಬೇಡುವ ಅಥವಾ ನನಗೆ ಸ್ವಲ್ಪ ಹಣ ಬೇಕು, ಬಟ್ಟೆ ಬೇಕು, ಊಟ ಬೇಕು ಅಂತ ಕೇಳಬೇಕು. ಅವತ್ತೂ ನಾವು ಕೇಳಿಲ್ಲ, ಇವತ್ತೂ ಕೇಳೋದು ಬೇಡ. ನಮ್ಮೆಲ್ಲರ ಆಸೆ ನಮ್ಮದು ಈ ಭವ್ಯ ಭಾರತ ನಿರ್ಮಾಣ ಹೇಗಾಗತ್ತೆ ಹೇಳ್ಬಿಟ್ರೆ ಆಗ್ತಾ ಇದೆ, ನಿಜವಾಗ್ಲೂ ಆಗ್ತಾ ಇದೆ. ಈ ಭಾರತ ಇನ್ನಷ್ಟು ಗಟ್ಟಿ, ಇನ್ನಷ್ಟು ಬಲ ಆಗಬೇಕು ಅಂತಂದರೆ ಸಮಾಜದಲ್ಲಿ ಭದ್ರತೆ ಬರಬೇಕು. ಅದಕ್ಕಾಗಿ ನಾವು ಪಣ ತಗೊಳ್ಳೋಣ, ಹೋರಾಟ ಮಾಡೋಕ್ಕೆ ದೈಹಿಕವಾಗಿ ಶಕ್ತಿ ಇಲ್ಲ, ಅಂದರೆ ಮಾನಸಿಕವಾಗಿ ಶಕ್ತಿ ಇದೆ. ಆ ಮಾನಸಿಕ ಶಕ್ತಿಯನ್ನು ಉಪಯೋಗ ಮಾಡೋಣ, ಮುಂದೆ ಬರೋಣ. ಈ ರೀತಿಯ ಒಂದು ಆ ತುರ್ತು ಪರಿಸ್ಥಿತಿ, ಆ ಕರಾಳ ದಿನಗಳನ್ನು ನೆನಪು ಮಾಡಿಕೊಳ್ಳುವಾಗ, ನಮ್ಮ ಹೋರಾಟದ ಆ ದಿನಗಳ ಬಗ್ಗೆ ನಾವು ಕಲ್ಪನೆ ಮಾಡುವಾಗ, ಅದನ್ನು ಬೇರೆಯವರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡುವಾಗ ನಾವು ಯಾತಕ್ಕಾಗಿ ಹೋರಾಟ ಮಾಡಿದ್ವಿ ಅಂತ ಹೇಳೋದನ್ನು ನಾವು ಒಂದು ಸ್ವಲ್ಪ ಗಟ್ಟಿಯಾಗಿ ಹೇಳಿದ್ರೆ, ಆದರ್ಶಗಳಿಗಾಗಿ, ಈ ದೇಶದ ಮುನ್ನಡೆಗಾಗಿ, ಭಾರತ ಪ್ರಪಂಚದ ರಾಷ್ಟ್ರಗಳ ಸಾಲಿನಲ್ಲಿ ಅಗ್ರಗಣ್ಯ ರಾಷ್ಟ್ರ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹೋರಾಟ ಬಂದರು. ಹಿಂದೆ ಮುಂದೆ ನೋಡದೆ ಜೈಲಿಗೆ ಹೋದಂಥ ಸಾವಿರಾರು ಜನ ನಾವೆಲ್ಲರೂ ಇವರು ಆಸೆ ಪಡ್ತೇವೆ. ಭಾರತ ಭದ್ರ ರಾಷ್ಟ್ರ ಆಗಬೇಕು, ಭವ್ಯ ರಾಷ್ಟ್ರ ಆಗಬೇಕು, ಪ್ರಪಂಚದ ರಾಷ್ಟ್ರಗಳಲ್ಲಿ ಅಗ್ರಗಣ್ಯ ರಾಷ್ಟ್ರ ಆಗಬೇಕು ಅಂತ ಹೇಳ್ತಕ್ಕಂಥ ನಮ್ಮ ಮನಸ್ಸಿನ ಇಚ್ಛೆ ಅದು ಈಡೇರಿಸಬೇಕು. ಒಂದು ಮಾತ್ರ ಆಗ ನಮಗೆ ಕೆಲವರು ಹೇಳ್ತಾ ಇದ್ರು, ಇದೆಲ್ಲ ಆಗುತ್ತಾ ಅಂತ. ಆಗ ಹೇಳ್ತಾ ಇದ್ರು, ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಜವಾಬ್ ಬಲಿದಾನ ಕಾಶ್ಮೀರ ಹಮಾರಾಯ ಅಂತಂದರೆ ದೇವರ ಜೊತೆ ನೀನು ಅಂತ ಹೇಳೋದು. ನಾವು ಹೇಳ್ತಾ ಇದ್ವಿ, ನಮ್ಮ ಕಾಲದಲ್ಲಿ ಆಗಿದ್ರು ಪರವಾಗಿಲ್ಲ, ನಮ್ಮ ಮಕ್ಕಳ ಕಾಲದಲ್ಲಿ ನಮ್ಮ ಮೊಮ್ಮಕ್ಕಳ ಕಾಲದಲ್ಲಿ ಆಗುತ್ತೆ ಅಂತ. ಆದರೆ ಯೋಗ ನೋಡಿ ನಮ್ಮ ಆ ಒಂದು ಆ ಪ್ರತಿಜ್ಞೆ ಎಷ್ಟು ಬಲವಾಗಿತ್ತು ಅಂದರೆ ನಮ್ಮ ಕಾಲದಲ್ಲಿ ನಾಟಿಗೆ ತಿಳಿಸಿಬಿಟ್ಟು ಹೊರಟದ್ದು ಕಾಶ್ಮೀರ ಆದರೆ ನಮ್ಮಂಥವರ ಲಕ್ಷಾಂತರ ಕಾರ್ಯಕರ್ತರ ಸಂಕಲ್ಪ ಇದೇನೋ ಅಕಸ್ಮಾತ್ ಮೋದಿಯವ್ರು ಮಾಡಿದಾರ. ಮೋದಿ ಯಾಕೆ ಹಾಕೊಂತಿದ್ದ ತಲೆಗಳಿಗೆ ಅವರು ಸಂಘದಿಂದ ಪ್ರೇರಣೆ ಪಡೆದು ಪ್ರಚಾರಕರಿದ್ದಾಗೆ ನನಗೆ ಇನ್ನೂ ಜೋರಾಗಿ ಅವರು ಆಟ ಮಾಡ್ತಾರೆ. ಅಂದರೆ ಈ ರೀತಿ ಬದಲಾವಣೆಗಳು ಆಗ್ತಾ ಇರೋದನ್ನು ನಾವು ಖಂಡಿತ ನೋಡ್ತಾ ಇದ್ದೇವೆ. ಅದರಿಂದ ಆಗಲ್ಲ ನಿರಾಶೆ ಬೇಡ, ಸಂಕಲ್ಪ ಮಾಡೋಣ, ಪ್ರಯತ್ನ ಮಾಡೋಣ, ಮನಪೂರ್ವಕವಾಗಿ ಹೇಳೋಣ. ನಾವು ನಮ್ಮ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳಿಗೆ ಪ್ರತಿಫಲ ಕೇಳೋದು ಅಂದರೆ ಈ ದೇಶಕ್ಕೆಲ್ಲ ಒಳ್ಳೆಯದಾಗಬೇಕು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸೆರೆವಾಸ ಅನುಭವಿಸಿದವರಿಗೆ ಅಭಿನಂದಿಸಿ ಮಾತನಾಡಿದ ಶಾಸಕ ಚಾಲಪ್ಪ ಹರತಾಳು,
ಹೀಗೆ ಆ ಥರ ಪಠ್ಯವನ್ನು ಓದೋರು, ಈ ಕಾಲದ ಪಠ್ಯವನ್ನು ಓದೋರು, ಈ ಕಾಲದ ಜೀವನವನ್ನು ಕಟ್ಟೋರಿಗೆ ಈ ಸ್ಥಿತಿಗಳನ್ನ, ಈ ಪರಿಸ್ಥಿತಿಗಳನ್ನು ಹೇಗೆ ಸ್ವಾತಂತ್ರ್ಯ ಬಂತು ಹೋಯಿತು ಮತ್ತೆ ಉಳಿಸ್ಕೊಂಡ್ವಿ, ಈಗ ಹೇಗೆ ಸ್ವಾತಂತ್ರ್ಯ ಭ್ರಷ್ಟಾಚಾರವನ್ನು ಕಳ್ಕೊಳ್ತಿದ್ದೇವೆ. ನಿನ್ನೆ ಅವರು ಮಂತ್ರಿ ಬಂದಿದ್ದರು, ಪರಿವಾರದಿಂದ ಬಂದವರು ಮತ್ತು ಅವರ ಮೇಲೆ ಮಂತ್ರಿ ಆದವರು, ಮತ್ತು ಅವರು ಹೇಳ್ತಾ ಇದ್ದರು ಯಾಕೆ ನಡೀತದೆ ಈ ಲಕ್ಷ ಕೋಟಿ ನಮ್ಮದು ಬಜೆಟ್ನಲ್ಲಿ ದೇವರು ಅನುಗ್ರಹದಿಂದ ನಡೀತಾ ಇದೆ. ದೇವರು ದೇವರಷ್ಟೇ ಕಾಪಾಡಬೇಕು. ಕೊಟ್ಟು ದುಡ್ಡು ಲೆಕ್ಕ ಕೇಳೋರಿಲ್ಲ, ನಮ್ಮಲ್ಲಿ ಅಕೌಂಟ್ಸ್ ಆಫೀಸರ್ ಇಲ್ಲ, ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡೋದಿಲ್ಲ, ಬಳಕೆ ಆಗ್ತಾ ಇದೆ, ದುಡ್ಡು ಸದ್ಬಳಕೆ ಆಗ್ತಾ ಇದೆಯಲ್ಲ, ನೋಡೋದಿಲ್ಲ ಆಗ್ತಿದೆ ಅಂತ ಹೇಳಿ ಇನ್ನು ಹೆಂಗ್ ಒಳ್ಳೆ ಇನ್ನು ಯುವಕ ಸಚಿವರು ಹೇಳ್ತಿದ್ರು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಹಿಂಗೆ ಆಗ್ತಾ ಇದೆ ಮಾತ್ರ ಅಕೌಂಟ್ಸ್ ಆಫೀಸರ್ ನಿನ್ನ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಮಾತಾಡ್ತೀವಿ ಕಲಿಯಿಂದ, ನಿನ್ನ ಡಿಪಾರ್ಟ್ಮೆಂಟ್ ಸೇರಿ ಅಕೌಂಟ್ಸ್ ಆಫೀಸರೇ ಇಲ್ಲ, ದುಡ್ಡು ಲೆಕ್ಕ ಮಾಡೋನು, ದುಡ್ಡು ನೋಡೋನೇ ಇಲ್ಲ. ಅನೇಕ ಇಲಾಖೆಗಳಲ್ಲಿ 30 ಜಿಲ್ಲಾ ಪಂಚಾಯತಿ 31 ಜಿಲ್ಲಾ ಪಂಚಾಯತಿ 17 ಕಡೆ ಅಕೌಂಟ್ಸ್ ಆಫೀಸರ್ ಇಲ್ಲ. ಯಾರೋ ಒಬ್ಬನ PS-ನ ಆರ್ಟ್ಸ್ ಓದವನ ಲೆಕ್ಕ ಬರೆಯಕ್ಕೆ ಹೋಗ್ಬಿಟ್ಟು ಡೆಪ್ಯುಟೇಷನ್ ಮೇಲೆ ಇದೆಯಾ ಬಂದು ಕೋಟಿ ಲಕ್ಷಣವನ್ನು ಕೋಟಿ ರೂಪಾಯಿ ಹೋಗುತ್ತೆ ಖರ್ಚಿಲ್ಲ. ಮುಂದುವರೆದು ಕೂಡ ಮುಂದೆ ಹೋಗ್ತಾ ಇದೆ. ಭ್ರಷ್ಟಾಚಾರ ಬಗ್ಗೆ ಹೇಳಕ್ಕೆ ಒಂದು ದಿನ ಬೇಕು. ಈಗ 3ನೇ ಸ್ವಾತಂತ್ರ್ಯ ಹೋರಾಟ ನಡೆಯಬೇಕಾದ್ರೆ ಭ್ರಷ್ಟಾಚಾರ ವಿರುದ್ಧ. ಹಾಗಾಗಿ ಅದರ ಕಡೆ ನಾವು ಹೇಳಿದ್ದೀಗ ಸೂಕ್ಷ್ಮವಾಗಿ ಅದನ್ನು ಹೋರಾಟ ಮಾಡಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅದಕ್ಕೆ ನಾವು ಒಂದಿಷ್ಟು ಸೂಚನೆಗಳನ್ನ ಪಾಲಿಸತಕ್ಕಂಥ ಪ್ರಯತ್ನ ಮಾಡಿದ್ರೆ ಅಷ್ಟರ ಮಟ್ಟಿಗೆ ದೇಶ ಸೇವೆ ಮಾಡೋದು. ಆಶಯದ ಮಾತುಗಳನ್ನಾಡಿದ ಶಿಕ್ಷಣ ತಜ್ಞ ಆಪು ನಾರಾಯಣಪ್ಪ. ಈ ಯೋಜನೆಯನ್ನು ಮಾಡಿದ್ದಾರೆ. ಎರಡನೇದು, ಯಾವತ್ತೂ ಆವತ್ತು ಹೋಗಿ ಬಿಡಿ, ನಮಗೇನು ಸಂಬಂಧ ಅನ್ಕೋಬಾರ್ದು. ಸಮಾಜದ ನವ ಪೀಳಿಗೆಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಅವರಲ್ಲೂ ಕೂಡ ದೇಶಕ್ಕಾಗಿ ಹೋರಾಡುವ ಮನಸ್ಥಿತಿ ನಿರ್ಮಾಣ ಆಗಬೇಕು. ದೇಶಕ್ಕೆ ಎಮರ್ಜೆನ್ಸಿಯೇ ಬಾರದೇ ಇರ್ಬೋದು, ಆದರೆ ಹೋಗ್ತಾ ಹೋಗ್ತಾ ನಮ್ಮ ದೇಶದಲ್ಲಿ ನಾವು ಬೀದಿಯಲ್ಲಿ ನಿಂತು ಹೋರಾಡಬೇಕಾದಂತಹ ಪರಿಸ್ಥಿತಿ ಬರ್ತಾ ಇದೆ. ಆ ಥರದ ಘಟನೆಗಳು ನಡೀತಾ ಇವೆ. ಇಲ್ಲರೂ ನಮ್ಮನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇಶಕ್ಕಾಗಿ ಹೋರಾಡುವ ಮನಸ್ಥಿತಿಯನ್ನ ನಿಮ್ಮಿಂದ ಪ್ರೇರಣೆ ಪಡೆದು ಅವರೆಲ್ಲರೂ ಕೂಡ ಮುಂದಿನ ಪೀಳಿಗೆಗಳು ಅದನ್ನ ಕಲ್ತ್ಕೋಬೇಕು, ಆ ಥರ ಮನಸ್ಥಿತಿಯನ್ನು ಪಡ್ಕೋಬೇಕು ಹೇಳುವಂಥದ್ದು. ಮೂರನೇ ಹೇಳಿದ್ದಾರೆ ನಂಜನ ಸ್ವಾಮಿಯವರು, ಅಕಸ್ಮಾತ್ ಎಮರ್ಜೆನ್ಸಿ ಕಾರಣದಿಂದಾಗಿ ತೊಂದರೆ ಒಳಗಾದವರು ಇದ್ರೆ ಸಮಾಜ ಅಂತವರನ್ನ ಕಡೆಗಣಿಸಬಾರ್ದು, ಅವರಿಗೆ ಏನು ಸಹಕಾರ ಬೇಕು ಆ ರೀತಿ ಸಹಕಾರ ಕೊಡುವಂತಹ ಒಂದು ಕೆಲಸಗಳಾಗಬೇಕು ಅಂತ. ಇನ್ನು 4ನೇದು, ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿಗಳು ತಮ್ಮ ಮಗ ಜೈಲಿಗೆ ಹೋಗುವಂತ ಇವರು ಜೈಲಿಗೆ ಕಳಿಸಿದ್ರು, ಇವತ್ತೂ ಕೂಡ ಅವ್ರ ಮನಸ್ಥಿತಿ ಹೇಗೆ ಗೊತ್ತಿಲ್ಲ. ಅಂತಹ ಮನೆಗಳನ್ನು ಸಂಪರ್ಕ ಮಾಡಿ ಇವತ್ತೂ ಕೂಡ ದೇಶದ ಪರವಾಗಿ ಅವರ ಮನಸ್ಥಿತಿಯನ್ನ ನಿಮ್ಮ ಕುಟುಂಬದ ವ್ಯಕ್ತಿ ಮಾಡಿರುವಂತಹದ್ದು ಈ ದೇಶದ ಕಾರ್ಯ, ಅದು ನೀವು ಹೆಮ್ಮೆ ಪಡಬೇಕು. ನೀವು ಈ ರೀತಿಯೊಳಗೆ ಅವರು ಸಂತೋಷ ಪಡುವಂತ, ಹೆಮ್ಮೆ ಪಡುವಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಹೀಗೆ ಅನೇಕ ಈ ರೀತಿಯ ಆಶಯಗಳನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನು ಮುಖ್ಯತಃ ತುಂಬಾ ಸಂತೋಷ ಪಡಲು ಸೆರೆಮನೆಗೆ ಹೋಗಿ ಬಂದಂತಹ ತುಂಬಾ ವಿಧಾನ ಪರಿಷತ್ ಸದಸ್ಯ ಆಯನೂರು ಮಂಜುನಾಥ್ ಮಾತನಾಡಿ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರಜಾತಂತ್ರ ಪ್ರೇಮಿ ರಾಷ್ಟ್ರಗಳಿಂದ ಅವು ಕೂಡ ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಅವರ ಮೇಲೆ ತಂದಂಥ ಒತ್ತಡಗಳು ಮತ್ತು ಅವತ್ತಿನ ಇಂಟೆಲಿಜೆನ್ಸ್ ಕೊಟ್ಟಂತ ರಾಂಗ್ ರಿಪೋರ್ಟ್ ಇರ್ಬೋದು, ನೀವೇ ಹೇಳ್ತೀರಿ ಹೇಳ್ತಿದ್ರೇನೋ. ಹಾಗಾಗಿ ಚುನಾವಣೆ ಘೋಷಣೆ ಹಾಗೆ ಪ್ರಸ್ತಾಪ ಮಾಡಿ ನಮ್ಮ ಮೊದಲಿನ ಇಡೀ ದೇಶದೊಳಗೆ ಬದಲಾವಣೆಯ ಗಾಳಿ ಬಂತು. ದಕ್ಷಿಣವನ್ನು ಹೊರತುಪಡಿಸಿ ಯಾರ ಹೆಸರಿನಲ್ಲಿ ಚುನಾವಣೆಯನ್ನು ಗೆಲ್ತಾ ಇದ್ರೋ ಆ ಶ್ರೀಮತಿ ಇಂದಿರಾ ಗಾಂಧಿಯವರೇ ಸುಧಾರಿಸೋರು. ಎಲ್ಲರೂ ಕಾಂಗ್ರೆಸ್ಸಿನ ಹೆಸರಿನಲ್ಲಿ ಎಲ್ಲರೂ ಸೋತಬಹುದು. ಆಗ ನಮ್ಮ ಸಂಘಟನೆಗೆ ಒಂದು ಪರೀಕ್ಷಾ ಕಾಲ. ಚುನಾವಣೆಗಿಂತ ಸ್ವಲ್ಪ ಮುಂಚೆ ಜೈಲಿನೊಳಗೆ ನಾವು ಹೇಳ್ತಾ ಇದ್ವಿ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ಆ ಪರೀಕ್ಷಾ ಕಾಲ ಬಂತು. ನಾವು ದೇಶಕ್ಕಾಗಿ ಅಂತ ಹೇಳಿದ್ರು ಜೈಲಿಗೆ ಹೋಗಿದ್ವಿ. ನಮ್ಮ ಪಕ್ಷದ ನಾಯಕರು ದೊಡ್ಡ ಪ್ರಶ್ನೆ ಬಂತು, ಯಾವ ಜನಸಂಘದ ದೀಪವನ್ನು ಇಟ್ಕೊಂಡು ದೀನ್ ದಯಾಳ್ ಅವರ ನೇತೃತ್ವದೊಳಗೆ ಹೋರಾಟ ಮಾಡಿ ಸಂಘಟನೆಯನ್ನು ಕಟ್ಟಿದ್ರು, ದೇಶಕ್ಕೋಸ್ಕರ ನಾವು ಒಂದಾಗಿ ನಮ್ಮ ಅಸ್ತಿತ್ವನಾದರೂ ಬಿಟ್ಟರೂ ಸರಿ ಈ ದೇಶಕ್ಕೆ ಮತ್ತೊಮ್ಮೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅಂತೇಳಿ ಅವತ್ತು
ದೇಶಕ್ಕಿಂತ ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನೋ ನಿರ್ಣಯವನ್ನು ಜಾರಿಗೆ ತೆಗೆದುಕೊಂಡು ಜನಸಂಘ ವಿಸರ್ಜನೆ ಜನತಾ ಪಕ್ಷ ಉದ್ಭವ. ನಮ್ಮ ಘೋಷಣೆಗಳೇನಿತ್ತು ಅವೆಲ್ಲವೂ ಹೋರಾಟದ ಮಧ್ಯೆ ಸಮಾಜಕ್ಕೋಸ್ಕರ ಸಾಬೀತು ಮಾಡುವಂಥದ್ದು, ದೇಶಕ್ಕೋಸ್ಕರ ಸಾಬೀತು ಮಾಡುವಂಥದ್ದು, ಸಂಘಟನೆ ದೇಶಕ್ಕೆ ದೊಡ್ಡದಲ್ಲ ಅನ್ನೋಂಥದ್ದು ಎಲ್ಲ ಅಂಶಗಳು ಕೂಡ ಈ ಹೋರಾಟದ ಕಾಲಘಟ್ಟದಲ್ಲಿ ಪ್ರತಿಯೊಂದು ನಮ್ಮ ಸೈದ್ಧಾಂತಿಕ ನಿಲುವುಗಳ ಸಾಬೀತಾಯಿತು, ಬದಲಾವಣೆಗಳಾಯಿತು. ಕಾರ್ಯಕ್ರಮದ ಪೂರ್ವಪರ ಕುರಿತು ಮಾತನಾಡಿದ ಸಂಯೋಜಕ ಮಾಸ ನಂಜುಂಡಸ್ವಾಮಿ, ಈ ಪ್ರಜಾ ಏನು ಎಮರ್ಜೆನ್ಸಿಯಲ್ಲಿ ಹೋರಾಟದ ವ್ಯಕ್ತಿಗಳು ಅವರ ಹೋರಾಟದ ಫಲವಾಗಿ ಇವತ್ತು ಅನೇಕ ಜನ ಅಧಿಕಾರದಲ್ಲಿದ್ದಾರೆ. ಯಾರು ಚುನಾಯಿತ ಪ್ರತಿನಿಧಿಗಳು ಅನ್ಯತಾ ಭಾವಿಸಬಾರದು. ಆದರೆ ನಾನು ಅವರನ್ನ ಪ್ರತಿ ಮನೆಗೂ ಹೋಗಿ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಅವರು ಹೇಳಿದ್ದು ಒಂದೇ, ಸರ್ ನಮಗೆ ಯಾವುದೇ ಅಧಿಕಾರ ಬೇಡ, ಸ್ಥಾನ ಬೇಡ, ಮಾನ ಬೇಡ ಅಥವಾ ಏನೇನು ಬೇಡ, ಅಟ್ಲೀಸ್ಟ್ ನಮ್ಮ ಹೋರಾಟದ ಫಲವಾಗಿ ಏನು ಕೂತ್ಕೊಂಡಿದ್ದಾರೆ ಒಂದು ಮನೆಗೆ ಬಂದು ಮಾತಾಡಿಸುವಂತ ಸೌಜನ್ಯನ್ನು ಕಳ್ಕೊಂಡ್ಬಿಟ್ಟಿದಾರಲ್ಲ ಇವರುಗಳು ಅನ್ನುವಂಥ ಮಾತನ್ನ ಬಹಳ ದುಃಖದಿಂದ ವ್ಯಕ್ತಪಡಿಸಿದ್ರು. ಬಹುಶಃ ನನಗೂ ಕೂಡ ತುಂಬಾ ನೋವಾಯಿತು. ಅಂದ್ರೆ ಯಾರ ಹೋರಾಟದ ಫಲವಾಗಿ ಇವತ್ತು ನಾವು ಕೂಟದ ಕಾರ್ಯದಲ್ಲಿ ಓಡಾಡ್ತಾ ಇದ್ದೀವಿ, ಅವರ ಮನೆಗಳಿಗೆ ಅಟ್ಲೀಸ್ಟ್ ಒಂದು ಕರ್ಕೊಂಡು ಹೋಗುವಂತ ಸೌಜನ್ಯವನ್ನು ನಾವು ಬೆಳೆಸ್ಕೊಂಡಿಲ್ವಲ್ಲ ಅನ್ನುವಂಥದ್ದು ಎಲ್ಲವೂ ಕಡೆ ಮಾನಸಿಕವಾಗಿ ನನಗೆ ತುಂಬಾ ನೋವಾಯಿತು. ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ನಾನು ಎಲ್ಲ ಪೌರಾಣಿಕ ಚುನಾಯಿತ ಪ್ರತಿಗಳಲ್ಲಿ ಮತ್ತು ನಾಯಕರುಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ, ಅವ್ರು ಯಾರು ನಿಮ್ಮಿಂದ ಏನೂ ಕೇಳ್ತಾ ಇಲ್ಲ. ಅವ್ರು ಕೇಳೋದು ಇಷ್ಟೇ, ಸರ್ ಇವತ್ತು ಎಲ್ಲರೂ ಕೂಡ ಅಧಿಕಾರದಲ್ಲಿದ್ದಾರೆ, ಅಟ್ಲೀಸ್ಟ್ ಈ ಭಾಗದಲ್ಲಿ ಬಂದಾಗ ಹೇಗಿದೆ ರಂಗಣ್ಣ, ಹೇಗಿದೆ ಸತ್ಯಣ್ಣ, ಹೇಗಿದೆ ಪದ್ಮನಾಭ, ಹೇಗಿದೆ ರಾಘಣ್ಣ, ಹೇಗಿದೆ ಕೇಶವ ಸಂಪೇಟೆ, ಹೇಗಿದೆ ವೀರಪ್ಪ. ಆ ವೀರಪ್ಪನವ್ರ ಮನೆಗೆ ನಾವು ಹೋಗಿದ್ದು ಮಣ್ಣಿನ ರೋಡು 4-5 ಕಿಲೋಮೀಟರ್ ಟಿಮ್ಮನ ಕೋಟೆಯಿಂದ ಮುಂದೆ. ಅವ್ರು ಅದೇ ಹೇಳಿದ್ರು, ಸರ್ ಇಲ್ಲ ಅವತ್ತಿನ ದಿವಸ ನಾವು ಯಾವುದೇ ಹೋರಾಟ ಮಾಡಬೇಕಾದ್ರೆ ಯಾವುದೋ ಮುಂದೇನೋ ಅಧಿಕಾರ ಸಿಗತ್ತೆ ಈ ರೀತಿ ನಾವು ಇಟ್ಕೊಂಡು ಹೋದಂತವ್ರಲ್ಲ. ಹಾಗಾಗಿ ಇವತ್ತು ಅಧಿಕಾರದಲ್ಲಿದ್ದಾರೆ, ಹಾಗೆ ಅವರೆಲ್ಲರೂ ಕೂಡ ಒಳ್ಳೇದಾಗಲಿ ಅನ್ನೋ ಮಾತನ್ನ ಅವರು ಅನೇಕ ಜನ ಆರ್ಥಿಕವಾಗಿ ಹಿಂದುಳಿದಂತ ಬಂಧುಗಳು ಈ ಮಾತನ್ನ ಹೇಳಿದರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಹೇಳ್ತೀನಿ, ಕಾಂಗ್ರೆಸ್ ಕೂಡ ಇದೇ ರೀತಿ ಯೋಚನೆ ಮಾಡಿತ್ತು. ಕತ್ತೆ ನಿಲ್ಲಿಸಿದ್ರು ಕೂಡ ಗೆಲ್ಲುತ್ತೀವಿ ಅನ್ನುವಂತ ಅಹಂಕಾರ ಅವತ್ತು ಬಂದಿದ್ದರ ಫಲವಾಗಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಕಳ್ಕೊಳ್ಳುವಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಆ ರೀತಿ ಇವತ್ತು ಅಧಿಕಾರದಲ್ಲಿರುವಂತವರು ಕೂಡ ಆ ರೀತಿ ಯೋಚನೆ ಮಾಡಿದ್ರೆ ಬಹುಶಃ ಮುಂದೊಂದು ದಿನ ಈ ಘಟನೆ ಆಗಬಾರದು. ಹಾಗಾಗಿ ಆಗಬಾರದು ಅಂತ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನುವಂಥದ್ದನ್ನ ಈಗಿಂದ ಬೇಸಿಕಲಿ ಯೋಚನೆ ಮಾಡಬೇಕು ಅನ್ನುವಂಥದ್ದನ್ನ ನಿಮ್ಮಲ್ಲಿ ನಾವು ಎಲ್ಲರಲ್ಲೂ ಕೂಡ ಕೈ ಮುಗಿದು ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಯಾರು ಕೂಡ ಪೆನ್ಷನ್ ಅಥವಾ ಏನು ಕೇಳಿಲ್ಲ, ಆದರೂ ಕೂಡ ಗೌರವಾನ್ವಿತ ನಮ್ಮ ಮಾಜಿ ಸಭಾಪತಿಗಳು ಎಲ್ಲರಗೋಸ್ಕರ ಹೋರಾಟವನ್ನ ಮಾಡ್ತಾ ಪೆನ್ಷನ್ ಕೊಡಬೇಕು ಅಂತ ಹೇಳಿ ಅನ್ನುವಂಥದ್ದು ಕೂಡ ಅವರ ಒಂದು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ವಾಗ್ಮಿ ಹಿರೇಮಗಳೂರು ಕಣ್ಣನ್ ಅಭಿನಂದನಾ ಭಾಷಣ ಮಾಡಿದರು. ವೇದಿಕೆಯಲ್ಲಿ ಮಲೆನಾಡು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಕೆಎಸ್ ಗುರುಮೂರ್ತಿ, ನಗರಸಭೆ ಅಧ್ಯಕ್ಷೆ ಮಧುರಾ ಶಿವಾನಂದ್, ಹಿರಿಯ ಕಾರ್ಮಿಕ ಮುಖಂಡ ಡಿಕೆ ಸದಾಶಿವ, ಬಿಎಚ್ ರಾಘವೇಂದ್ರ, ಅಬಸೆ ದಿನೇಶ್ ಕುಮಾರ್ ಜೋಶಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸೆರೆವಾಸ ಅನುಭವಿಸಿದ 50ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಸನ್ಮಾನಿಸಲಾಯಿತು. ಜಯ ಆರ್ ಪೈ ಮತ್ತು ಸಂಗಡಿಗರು ಪ್ರಾರ್ಥಿಸಿದರೆ ರಾಜೇಂದ್ರ ಪೈ ಸ್ವಾಗತಿಸಿದರು. ಮಾಸ ನಂಜುಂಡಸ್ವಾಮಿ ಪ್ರಾಸ್ತಾವಿಕ ಮಾತನಾಡಿ ನಾರಾಯಣಮೂರ್ತಿ ಕಾನುಗೋಡು ವಂದಿಸಿ ಗಣೇಶ್ ಪ್ರಸಾದ್ ಕೆಆರ್ ಕಾರ್ಯಕ್ರಮ ನಿರೂಪಿಸಿದರು.
ಈ ಸಾಲಿನ ಅಕ್ಟೋಬರ್ ಒಳಗೆ ತಹಸೀಲ್ದಾರ್ ಕಚೇರಿಯನ್ನು ಲೋಕಾರ್ಪಣೆಗೊಳಿಸಲಾಗುತ್ತಿದೆ ಎಂದು ಶಾಸಕ ಚಾಲಪ್ಪ ತಿಳಿಸಿದರು. ಸಾಗರದ ತಹಸೀಲ್ದಾರ್ ಕಚೇರಿ ನಿರ್ಮಾಣ ಕಾಮಗಾರಿಯನ್ನು ಶನಿವಾರ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಕೆಲವು ಸೂಚನೆ ನೀಡಿ ಮಾತನಾಡಿದ ಅವರು, ಫಸ್ಟ್ ಸ್ಟೇಜಲ್ಲಿ 9 ಕೋಟಿ ಚಿಲ್ಲರೆಯಲ್ಲಿ ಬಿಲ್ಡಿಂಗ್ ಆಗ್ತಾ ಇದೆ. ಇದನ್ನು ಅಕ್ಟೋಬರಿಗೆ ಫಿನಿಶಿಂಗ್ ಮಾಡಿ ಓಪನ್ ಮಾಡ್ತೀವಿ ಮಿನಿಸ್ಟ್ರಿ ತರಿಸಿ. ಅದರೊಳಗೆ ಮತ್ತೆ 4.25 ಕೋಟಿ ರೂಪಾಯಿ ಪ್ರಪೋಸಲ್ ಕೊಟ್ಟಿದ್ದೀವಿ 12 ಮಹಡಿಗೆ. ಈಗ ಗ್ರೌಂಡ್ ಪ್ಲಸ್ 2 ಆಗಿದೆ, ಗ್ರೌಂಡ್ ಪ್ಲಸ್ 3 ಪ್ಲಸ್ ಇನ್ನೊಂದು ಆಗ್ಬಿಟ್ಟು ಅದ್ರ ಮೇಲೆ ಸೀಟ್ ಹಾಕಿ ಸೀಟ್ ಹಾಕಿ ಎಲೆಕ್ಷನ್ ಆಫೀಸು ಇವೆಲ್ಲ ಮಾಡಬೇಕು. ಅದು ಮಾಡ್ತೇವೆ. ಒಪ್ಕೊಂಡಿದ್ದಾರೆ ಮಂತ್ರಿಗಳು, ಇನ್ನು 4 ಕೋಟಿ ಕೊಡ್ತೀನಿ ಅಂತ. ಈಗ ಬೆಂಗಳೂರಿಗೆ ಹೋದ ತಕ್ಷಣ ಅದನ್ನು ಮಂಜೂರು ಮಾಡಿಸಿ ಕೂಡಲೇ ಟೆಂಡರ್ ಕರೆಯೋದು ವ್ಯವಸ್ಥೆ ಮಾಡ್ತೀವಿ. ಮಾಡಿಡಬೇಕು ಹಾಸ್ಪಿಟ್ಲಿಗಾಗಿ ಅಂತ ಯೋಚನೆ ಮಾಡಿ ಹುಡುಕ್ತಾ ಇದ್ದೀವಿ. ಅದು ಸಣ್ಣ ಪುಟ್ಟ ಫಾರೆಸ್ಟು ಮತ್ತು ಗೋಮಾಳ ಗ್ರಾಮ ಠಾಣ ಅಂತ ಸಣ್ಣ ತಕರಾರುಗಳಿದ್ದಾವೆ. 2-3 ಜಾಗ ನೋಡಿದ್ದೀವಿ. ಒಂದು 25 ಎಕರೆ ಜಾಗ ಮಾಡಿಟ್ಟರೆ ಮುಂದೆಲ್ಲ ಅನುಕೂಲ ಆಗುತ್ತೆ. ಈಗ 4 ಕೋಟಿ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ಏಜೆನ್ಸಿ ಫಿಕ್ಸ್ ಆಗಿದೆ. ಇನ್ನೊಂದು 3-4 ದಿನದಲ್ಲಿ ಸಾಧ್ಯವಾದರೆ ಸೋಮವಾರನೇ ಗುದ್ಲಿ ಪೂಜೆ ಮಾಡ್ತೇವೆ. MCH ಆಸ್ಪತ್ರೆಗೆ 4 ಕೋಟಿಗೆ ಟೆಂಡರ್ ಆಗಿದೆ. ಇನ್ನೊಂದು ಮಾಡಿಯನ್ನು ಕಟ್ಟಿಸಿ ಸದ್ಯಕ್ಕೆ ಫ್ಲೋರ್ ಮೇಲೆ ಬೆಡ್ ಹಾಕ್ತಿದೆ, ಅದು ತಪ್ಪುತ್ತೆ. ಮತ್ತು ಒಂದು ಲ್ಯಾಬು ಸ್ಯಾಂಕ್ಷನ್ ಆಗಿದೆ ಆಸ್ಪತ್ರೆಗೆ, ಅದು ಕೂಡ ಮಾಡ್ತೀವಿ ಅನ್ನೋದು ನಾವು ತಿಳ್ಕೊಂಡಿದ್ವಿ. ಇಡೀ ರಾಜ್ಯವ್ಯಾಪಿ ಮಾಡಿದ್ದಾರೆ. ರಾಜ್ಯದಲ್ಲೂ ಕೂಡ ನೀವು ನಮ್ಮ ಲೇಖನ ಬಂದಿತ್ತು ಯಾವುದೊಂದು ಪೇಪರ್ಗೆ, ಅದನ್ನು ಮಂತ್ರಿಗಳಿಗೂ ಕಳಿಸಿದ್ದೀನಿ. ಅವರು ಏನೋ ಮಾತಾಡೋಕ್ಕೆ ಪ್ರಯತ್ನ ಮಾಡಿದ್ರು, ನಾನು ಸಿಗಲಿಲ್ಲ. ಮಾತಾಡಬೇಕು ಅಂದರು ಅಂತ. ಸರ್ಕಾರದ ಮಟ್ಟದಲ್ಲಿ ಆಗಿದೆ. ನಮ್ಮ ಒಂದು ಆಸ್ಪತ್ರೆ, ಇಡೀ ಶಿವಮೊಗ್ಗ ಜಿಲ್ಲೆ ಆಸ್ಪತ್ರೆಗೆಲ್ಲ ಅದೇ ರೇಟ್ ಆಗಿದೆ. ನೋಡ್ಬೇಕು ಏನಾಗುತ್ತೆ. ಇಲ್ಲ ತುಂಬ ಲಾಸ್ ಆಗುತ್ತಲ್ಲ, ತುಂಬ ದೊಡ್ಡ ಅಮೌಂಟ್ ಅದು. ಅದು ಸರ್ಕಾರ ಕೊಡ್ತದೆ, ನಾವು ಆಸ್ಪತ್ರೆಯಿಂದ ಬರ್ಸಲ್ಲ. ಈಗ ಸದ್ಯಕ್ಕೆ ನಾವು ಸರ್ಕಾರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿದ್ರೆ ಈ 90 ರೂಪಾಯಿ 55 ರೂಪಾಯಿ ಇರೋದು 190 ರೂಪಾಯಿ ಅನ್ನೋದು ಭಾರಿ ದೊಡ್ಡ ಡಿಫರೆನ್ಸು. ಏನಾಗುತ್ತೆ ನೋಡ್ಬೇಕು. ರಾಜ್ಯ ಮಟ್ಟದಲ್ಲಿ ಆಗಿದೆ, ಅಲ್ಲಿ ಟೆಂಡರ್ ಕರೆದು ಚರ್ಚೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಪರಮೇಶ್ವರ್, ಅಭಿಯಂತರ ಕೃಷ್ಣಮೂರ್ತಿ ವಾಮನಾಚಾರ್, ಪ್ರಮುಖರಾದ ದೇವೇಂದ್ರಪ್ಪ, ವಿನಾಯಕ್ ರಾವ್, BT ರವೀಂದ್ರ ಇನ್ನಿತರರು ಹಾಜರಿದ್ದರು. ಪಕ್ಷ ಯಾವೊಬ್ಬ ಕಾರ್ಯಕರ್ತ ಸಂಕಷ್ಟದಲ್ಲಿದ್ದರೂ ಅವನ ನೆರವಿಗೆ ಎಲ್ಲರೂ ಹೋಗಬೇಕು. ಪಕ್ಷ ನಿಮ್ಮ ಜೊತೆ ಇದೆ ಎನ್ನುವ ಮೂಲಕ ಕಾರ್ಯಕರ್ತನಿಗೆ ಮತ್ತು ಅವನನ್ನು ನಂಬಿಕೊಂಡ ಕುಟುಂಬಕ್ಕೆ ಧೈರ್ಯ ತುಂಬಲು ಸಾಧ್ಯವಿದೆ ಎಂದು ಶಾಸಕ ಚಾಲಪ್ಪ ತಿಳಿಸಿದರು. ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ಶುಕ್ರವಾರ ಹೊಸ ಬೆಳಕು ಕಾರ್ಯಕ್ರಮದಡಿ ಈಚೆಗೆ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಬಿಜೆಪಿ SC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಕುಟುಂಬದ ಭವಿಷ್ಯದ ಭದ್ರತೆಗಾಗಿ ಪಕ್ಷದ ಕಾರ್ಯಕರ್ತರು ಮತ್ತು ತ್ಯಾಗರ್ತಿ ಬಿಜೆಪಿ ಘಟಕ ನಿರ್ಮಿಸಿದ ಅಡಿಕೆ ತೋಟವನ್ನು ಕುಟುಂಬಕ್ಕೆ ಹಸ್ತಾಂತರ ಮಾಡಿ ಪರಶುರಾಮ್ ಅವರ 4 ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಪಕ್ಷ ಮತ್ತು ವೈಯಕ್ತಿಕವಾಗಿ ನಿಭಾಯಿಸುವ ಭರವಸೆ ಇತ್ತು ಅವರು ಮಾತನಾಡುತ್ತಿದ್ದರು. ಬಿಜೆಪಿ ಪಕ್ಷದ SC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ತಾಲೂಕು. ಅವರು ಆಕ್ಸಿಡೆಂಟಲ್ಲಿ ಅಕಾಲಿಕ ಮರಣ ಹೊಂದಿದರು. ಆ ಸಂದರ್ಭದಲ್ಲಿ ನಾವೆಲ್ಲ ಬಂದು ಅವ್ರಿಗೆ ಸ್ವಾಂತನ ಹೇಳಿ ಹೋಗಿದ್ವಿ. ಅವರಿಗೆ 4 ಜನ ಹೆಣ್ಣುಮಕ್ಕಳು, ಸಂಸಾರ ಕೂಲಿ ಮಾಡಿ ಜೀವನ ಮಾಡ್ತಿದ್ರು. ಅವ್ರು ಸಂಸಾರ ನಡೆಸೋದೇ ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಬಂದ್ವಿ, ಎಲ್ಲರೂ ಸ್ವಾಂತನ ಹೇಳಿ ಹೋದ್ವಿ. ಆದರೆ ನಮ್ಮ ಯುವ ಮೋರ್ಚಾದವರು ಮತ್ತು ಈ ಸ್ಥಳೀಯ ಮುಖಂಡರು ಚೇತನ್ ರಾಜ್ ಮತ್ತು ಮಂಜು ಮತ್ತು ಲಿಂಗಪ್ಪ, ಗ್ರಾಮ ಪಂಚಾಯತಿಯವರು, ಶ್ರೀಧರ್ ಸಂಪಳ್ಳಿ, ಅಶೋಕ, ಇದೆಲ್ಲ ಮುಖಂಡರುಗಳು ಸೇರಿ ಈ ಸಂಸಾರಕ್ಕೆ ನಾವು ಸಹಕಾರ ಮಾಡಬೇಕು, ನಮ್ಮ ಜೊತೆಗೆ ಎಲ್ಲ ಕಷ್ಟ ಸುಖಗಳಲ್ಲಿ ಪರಶುರಾಮ್ ಇರ್ತಿದ್ರು ಅಂತ ಹೇಳಿ ಯೋಚನೆ ಮಾಡಿ ನಮ್ಮ ಜಿಲ್ಲಾಧ್ಯಕ್ಷರಾದ ಮೇಘರಾಜ್ ಅವರು, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ನಮ್ಮ ಸ್ನೇಹಿತ ಶ್ರೀನಿವಾಸ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರವರು ಕೂಡ, ಅವರೆಲ್ಲ ಸೇರಿ ಏನಾದ್ರು ಒಂದು ಸಂಸಾರಕ್ಕೆ ನಾವು ಆಶ್ರಯ ನಿಲ್ಲಬೇಕು ಅಂತ ಯೋಚನೆ ಮಾಡಿ ಅವ್ರದ್ದು ಜಮೀನು ಇಲ್ಲೇ ಮನೆ ಹಿಂದ್ಗಡೆ ಇದೆ. ಆ ಜಮೀನಿಗೆ ಒಂದಿಷ್ಟು ತೋಟ ಹಾಕಿಕೊಟ್ಟು ಬದುಕಿನ ಭರವಸೆಯನ್ನು ಮೂಡಿಸ್ಬೇಕು ಅಂತೇಳಿ ಆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅದನ್ನು ನೆರವೇರಿಸಿದ್ದೇವೆ. ಇದಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಇನ್ನೊಂದಿಷ್ಟು ನಮ್ಮ ಕಾರ್ಯಕರ್ತರು, ಮುಖಂಡರು, ದಾನಿಗಳು ಕೈ ಜೋಡಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಇಷ್ಟಕ್ಕೆ ನಿಲ್ಲೋದಿಲ್ಲ, ಇನ್ನೊಂದು ಸ್ವಲ್ಪ ಅವ್ರಿಗೆ ಸಹಕಾರ ಬೇಕು. ಇವತ್ತು ಕೂಡ ಸಹಕಾರವನ್ನು ತಾವೆಲ್ಲ ಕೊಟ್ಟು ಹೋಗಬೇಕು. ಅವರಿಗೆ ಆ ಸಂಸಾರ ನಡೆಸಬೇಕು. ಮತ್ತು ಆ ಮಕ್ಕಳ ವಿದ್ಯಾಭ್ಯಾಸ ಓದ್ತೀವಿ ಅಂದರೆ ಆ ಮಕ್ಕಳ ವಿದ್ಯಾಭ್ಯಾಸವನ್ನು ನಮ್ಮ ಪಕ್ಷ ಮತ್ತು ಶಾಸಕನಾಗಿ ನಾನು ನಿರ್ವಹಿಸ್ತೇನೆ. ಆ 4 ಜನ ಹೆಣ್ಣುಮಕ್ಕಳು ಓದ್ತೀವಿ ಅಂದರೆ 6ನೇ ಕ್ಲಾಸಿನ ಮೇಲೆ ಈ ಹಾಸ್ಟೆಲಿಗೆ ಸೇರಿಸ್ತೇವೆ, ಬಟ್ಟೆ ಕೊಡಿಸ್ತೇವೆ, ಪುಸ್ತಕ ಕೊಡಿಸ್ತೇವೆ, ಪೆನ್ ಕೊಡಿಸ್ತೇವೆ.
ಆ ಒಂದು ಜವಾಬ್ದಾರಿಯನ್ನು ಪಕ್ಷ ಹೊತ್ಕೊಳ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಆದರೆ ಕಳ್ಕೊಂಡಿದ್ದೀವಿ, ಅದನ್ನು ಜೀವ ತಂದು ಕೊಡೋಕ್ಕಾಗಲ್ಲ. ಆ ಮನೆಗೆ ಅಂತ ಸಂಸಾರಕ್ಕೊಂದು ಸ್ವಾಂತನ ಹೇಳ್ತಕ್ಕಂಥ ನಾವು ಬೆಂಬಲಿಸ್ತಕ್ಕಂಥ ಅವ್ರ ಜೊತೆ ನಿಲ್ತಕ್ಕಂಥ ಕೆಲಸವನ್ನು ಪಕ್ಷ ಮಾಡಿದೆ. ಯಾವುದೇ ರಾಜಕೀಯ ಪಕ್ಷಕ್ಕೆ ಒಂದು ಜೀವ ಇರೋ ರಾಜಕೀಯ ಪಕ್ಷ ಜೀವಂತವಾಗಿರಬೇಕು ಅಂತ ಹೇಳ್ತೇವೆ. ಹಾಗೆ ಒಂದು ಮಾನವೀಯತೆ ಇರಬೇಕು, ಒಂದು ಹೃದಯ ಇರಬೇಕು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಪಕ್ಷದ ನಾಯಕತ್ವಕ್ಕೆ. ಅದನ್ನು ದೇಶವ್ಯಾಪಿ ನಾವು ನೋಡ್ತಿದ್ದೀವಿ. ನಮ್ಮೂರಿನಲ್ಲೂ ಕೂಡ ಅಂಥ ಕೆಲಸವನ್ನು ನಮ್ಮ ತಾಲೂಕಿನಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಮಾಡಿದ್ದಾರೆ. ಇದಕ್ಕೆ ದೂರದಿಂದ ನಮ್ಮ ಪಟ್ಟಣ ಪಂಚಾಯತ್ ನಗರಸಭೆಯ ಅಧ್ಯಕ್ಷರು, ಅನೇಕ ಜನ ಕೌನ್ಸಿಲರ್ಗಳು, ಗಣೇಶ್ ಪ್ರಸಾದ್, ಸಂತೋಷ್ ಶೇಟ್, ಮಧುರ ಮತ್ತು ಎಲ್ಲ ಬಂದಿದ್ದಾರೆ. ಬೇರೆ ಬೇರೆ ತಾಲೂಕಿನ ಮೂಲೆ ಮೂಲೆಯಿಂದ ಕಾರ್ಯಕರ್ತರು ಬಂದಿದ್ದಾರೆ. ಯಾವುದೇ ಕಷ್ಟದಲ್ಲಿ ಯಾರೇ ಕಾರ್ಯಕರ್ತರಿದ್ದರೆ ಈ ಥರ ಧಾವಿಸ್ಬೇಕು ಅನ್ನೋದು ಒಂದು ಉದಾಹರಣೆ. ಬೆಂಬಲಿಸಬೇಕು, ಒಬ್ರಿಗೊಬ್ರಿಗೆ ಬೆಂಬಲವಾಗಿ ನಿಲ್ಲಬೇಕು. ಸರ್ಕಾರ ಕೂಡ ನಿಲ್ತದೆ, ಸರ್ಕಾರ ಕೂಡ ಇವ್ರ ಜೊತೆಗೆ ನಾವು ನಿಲ್ತೇವೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಟಿ.ಡಿ. ಮೇಘರಾಜ್ ಮಾತನಾಡಿ, ಬಿಜೆಪಿಯ ಆಡಳಿತ ಅದು ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಸ್ಥಳೀಯವಾಗಿ ಸಾಗರ ಇರ್ಬೋದು, ಸೇವೆ, ಸುಶಾಸನ, ಬಡವರ ಕಲ್ಯಾಣ ಈ ಶೀರ್ಷಿಕೆಯ ಕೆಳಗೆ ಒಟ್ಟು ಆಡಳಿತ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಪಕ್ಷದ ಸಂಘಟನೆಗೆ, ಏಳಿಗೆಗೆ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಪರಶುರಾಮ್ ನಮ್ಮನ್ನು ಅಗಲಿದ್ದಾರೆ. ಅವ್ರ ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದಂಥ ಹರತಾಳ್ ಹಾಲಪ್ಪನವರ ನೇತೃತ್ವದಲ್ಲಿ ಈ ರೀತಿಯ ಒಂದು ಯೋಚನೆ ಕಲ್ಪನೆಯನ್ನು ಮಾಡಿ ಅದನ್ನು ಸಾಕಾರಗೊಳಿಸೋದ್ರಲ್ಲಿ ಇಲ್ಲಿಯ ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ಚೇತನರಾಜ್ ಕಣ್ಣೂರವರು, ಮಿಕ್ಸಿ ಮಂಜಣ್ಣ ಅವರು, ಲಿಂಗರಾಜ್, ಎಲ್ಲರ ಹೆಸರನ್ನು ಹೇಳಕ್ಕೆ ಹೋಗಲ್ಲ. ಈ ಭಾಗದ ಎಲ್ಲರೂ ಕೂಡ ನಮ್ಮ SC ಮೋರ್ಚಾದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀನಿವಾಸರವರ ಸಹಕಾರದೊಂದಿಗೆ ಸ್ಥಳೀಯ ಎಲ್ಲ ಮುಖಂಡರುಗಳು ಕೂಡ ಒಂದು ಸೇವೆ ಅಂದರೆ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಒಂದು ಸಮಾಜದಲ್ಲಿ ಈ ರೀತಿ ಯಾವ ವ್ಯಕ್ತಿ ಕಾರ್ಯಕರ್ತ ಒಂದು ಅಸಹಾಯಕ ಸ್ಥಿತಿಗೆ ಬರ್ತಾನೆ, ನೀವು ಒಬ್ಬನೇ ಅಲ್ಲ, ಈ ನಿಮ್ಮ ಜೊತೆಗೆ ಇಡೀ ಸಮಾಜ ಜಾತಿ ಧರ್ಮ ಮೀರಿ ನಿಮ್ಮ ಜೊತೆ ನಿಲ್ಲತ್ತೆ ಅಂತಕ್ಕಂಥ ಸಂದೇಶವನ್ನು ಈ ಭಾಗದ ಬಿಜೆಪಿಯ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಅದಕ್ಕೆ ಹೃತ್ಪೂರ್ವಕವಾದಂಥ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾನ್ಯ ಶಾಸಕರಿಗೆ ಅವರು ಇದೆಲ್ಲದರ ಜೊತೆಗೆ ಅವರ ಮಕ್ಕಳ ಶಿಕ್ಷಣದ ಬಗ್ಗೆ ನಾನು ಜವಾಬ್ದಾರಿಯನ್ನು ತಗೊಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಇನ್ನಷ್ಟು ಸ್ಥಿರತೆಯನ್ನು, ಭದ್ರತೆಯನ್ನು ಕುಟುಂಬದ ಜೀವನಕ್ಕೆ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಪಕ್ಷದ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸಿ ನಿರಂತರವಾಗಿ ಈ ಕುಟುಂಬದ ಜೊತೆ ನಾವು ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ನಮಸ್ಕಾರ. ಇದೇ ಸಂದರ್ಭದಲ್ಲಿ ಪರಶುರಾಮ್ ಅವರ ತೋಟದಲ್ಲಿ ಅಡಿಕೆ ಮತ್ತು ತೆಂಗಿನ ಸಸಿಯನ್ನು ನೆಡಲಾಯಿತು. ಸ್ಥಳದಲ್ಲಿಯೇ ದೇಣಿಗೆ ಸಂಗ್ರಹಿಸಿ ಕುಟುಂಬಕ್ಕೆ ನೀಡಲಾಯಿತು. ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಕುಟುಂಬಕ್ಕೆ ದಿನಸಿಯನ್ನು ನೀಡಲಾಯಿತು. ಜಿಲ್ಲಾ SC ಮೋರ್ಚಾ ಅಧ್ಯಕ್ಷ ಶ್ರೀನಿವಾಸ್ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭೆ ಅಧ್ಯಕ್ಷೆ ಮಧುರಾ ಶಿವಾನಂದ್, ಪ್ರಮುಖರಾದ ಚೇತನ್ ರಾಜ್ ಕಣ್ಣೂರ್, ಗಣೇಶ್ ಪ್ರಸಾದ್, ಚೈತ್ರ ಟಾಕಪ್ಪ, ಇಶಾಕ್, ಮಿಕ್ಸಿ ಮಂಜುನಾಥ್, ರವಿಕುಮಾರ್, ವಾಶಂ ರಾಮಚಂದ್ರ ಭಟ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕೆನರಾ ಬ್ಯಾಂಕ್ ಗ್ರಾಹಕ ಸ್ನೇಹಿಯಾಗಿದ್ದು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಕೆನರಾ ಬ್ಯಾಂಕ್ನ ವಿಭಾಗೀಯ ಸಹಾಯಕ ವ್ಯವಸ್ಥಾಪಕ ಸಂದೀಪ್ ರಾವ್ ತಿಳಿಸಿದರು. ಸಾಗರ ತಾಲೂಕಿನ ಆನಂದಪುರಂನಲ್ಲಿ ಶುಕ್ರವಾರ ಕೆನರಾ ಬ್ಯಾಂಕ್ನ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಮತ್ತು ಪ್ರೆಸ್ನವರು, ಕಸ್ಟಮರ್ಸ್, ಆನಂದಪುರಂ ಬ್ರಾಂಚ್ನವರಿಗೂ ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾತಿನ ಒಂದು ವಿಷಯ ಹೇಳೋದಂದ್ರೆ, ಕೆನರಾ ಬ್ಯಾಂಕ್ ಮತ್ತೆ ಸಿಂಡಿಕೇಟ್ ಬ್ಯಾಂಕ್ ಮರ್ಜ್ ಆದ್ಮೇಲೆ ನಮ್ಮ ಕೆನರಾ ಬ್ಯಾಂಕ್ ಇದು ಬಿಸ್ನೆಸ್ ಹೇಳುವಂಥದ್ದು 17.5 ಲಕ್ಷ ಕೋಟಿ ದಾಟಿದೆ ಇವತ್ತಿನ ದಿನದಲ್ಲಿ. ಈ ವರ್ಷದಲ್ಲಿ ನಾವು ಡಿಸೆಂಬರ್ 31ರೊಳಗೆ 20 ಲಕ್ಷ ಕೋಟಿ ಬಿಸ್ನೆಸ್, 20 ಲಕ್ಷ ಕೋಟಿ ಬಿಸ್ನೆಸ್ ಮಾಡಬೇಕು ಹೇಳಿ ಒಂದು ಪ್ರತಿಜ್ಞೆ ತಗೊಂಡಿದ್ದೇವೆ. ನಾವು ಶಿವಮೊಗ್ಗ ಜಿಲ್ಲೆಯಲ್ಲೂ ಅದೇ ತರ ಕೆಲಸ ಮಾಡ್ತಾ ಇದ್ದೇವೆ. ಈ ತರ ಒಂದು ಬ್ಯಾಂಕ್ ಆಗ್ಬೇಕಂದ್ರೆ ಅಂದ್ರೆ ಒಂದು ನಮ್ಮ ಕಂಟ್ರಿಯಲ್ಲಿ 3rd ಲಾರ್ಜೆಸ್ಟ್ ಬ್ಯಾಂಕ್ ಹೇಳಿ. ಸೊ ಇದೊಂದು ನಮ್ಗೆ ಎಲ್ಲ ಕಸ್ಟಮರಿಗೂ, ಸ್ಟಾಫಿಗೂ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ದಟ್ ಕೆನರಾ ಬ್ಯಾಂಕ್ ಇಸ್ ದ 3rd ಲಾರ್ಜೆಸ್ಟ್ ಬ್ಯಾಂಕ್ ಇನ್ ಇಂಡಿಯಾ. ಈ ಬರುವ ಹಾಗೆ ಮಾತಾಡುವಾಗ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 80 ಶಾಖೆಗಳು ಇದೆ ನಮ್ಮ ಕೆನರಾ ಬ್ಯಾಂಕ್ ಇದು. 80 ಶಾಖೆಯಲ್ಲಿ 10,000 ಕೋಟಿ ಬಿಸ್ನೆಸ್ ಇದೆ ನಮ್ಮ ಜಿಲ್ಲೆಯಲ್ಲಿ. ಕೋಟಿ ಡೆಪಾಸಿಟ್, 4,000 ಕೋಟಿ ಲೋನ್ಸ್ ಕೊಟ್ಟಿದ್ದಾರೆ. ಹಾಗೆ ಆನಂದಪುರಮದಲ್ಲಿ ವಿಷಯ ಮಾತಾಡೋದಂದ್ರೆ, ಆನಂದಪುರಂ ಅಂದ್ರೆ ನಮ್ಗೆ ತುಂಬಾ ಬಹಳ, ನಾನು 1 ವರ್ಷ ಆಯ್ತು ಇತ್ತೀಚೆಗೆ ಇಲ್ಲಿ ಶಿವಮೊಗ್ಗದಲ್ಲಿ ಬಂದಾಗ ಎಲ್ಲಾ ಬ್ರಾಂಚ್ ಅನ್ನು ವಿಸಿಟ್ ಮಾಡ್ತಾನೆ. ಆನಂದಪುರಂ ಪ್ರೆಮಿಸಸ್ ವಿಸಿಟ್ ಮಾಡುವಾಗ ತುಂಬಾ ಇದಾಗ್ತಾ ಇತ್ತು. ಇದು ಏನಪ್ಪ ನಮ್ಮ ಬ್ರಾಂಚ್ ಒಂದು ಹೀಗೆ ಒಂದು ಮೇನ್ ರೋಡ್ ಅಲ್ಲಿ ಪಾರ್ಕಿಂಗ್ ಇಲ್ಲ, ಫೆಸಿಲಿಟಿ ಇಲ್ಲ, ಒಳಗೆ ಹೋಗ್ಬೇಕಿದ್ರು ನಿಜವಾಗಿ ಯಾರೋ ಹೇಳಿದ್ರು ಸೀನಿಯರ್ ಸಿಟಿಸನ್ಸ್ಗೆ ತುಂಬಾ ಕಷ್ಟ ಆಗ್ತದೆ ಹತ್ತಿ ಹೋಗುದು. ATM ಇಲ್ಲ, ಒಂದು ಬೇಸಿಕ್ ಒಂದು ಬ್ರಾಂಚ್ ಬ್ಯಾಂಕಿಂಗ್ ಅಂದ್ರೆ ATM ಇಲ್ಲ,
ಕಸ್ಟಮರ್ಸ್ ಅಲ್ಲಿ ಕಾಯ್ತಾ ಇರ್ತಾರೆ, ಅಲ್ಲಿ ಜನನು ತುಂಬಾ ಬರ್ತಾರೆ. ಅದು ನಮ್ಗೆ ಹೆಮ್ಮೆದ ವಿಷಯ. ಅಂದ್ರೆ ಇಷ್ಟು ಇದ್ರು ಕಷ್ಟ ಇದ್ರು ಎಲ್ಲಾ ಕಸ್ಟಮರ್ ನಮ್ಮ ಹತ್ರ ಬರ್ತಾ ಇದಾರೆ, ಕೆನರಾ ಬ್ಯಾಂಕ್ ನಂಬಿಕೊಂಡು ಬರ್ತಾ ಇದಾರೆ. ಅದು ನನ್ನ ಸ್ಟಾಫ್ ಒಟ್ಟಿಗೆ ಎಕ್ಸಿಕ್ಯೂಟಿವ್ಸ್ ಒಟ್ಟಿಗೆ ಮೀಟಿಂಗ್ ಮಾಡಿದ್ರೆ ಯಾಕೆ ನಮ್ಗೊಂದು ಒಳ್ಳೆ ಪ್ರಿಮೈಸಸ್ ಶಿಫ್ಟ್ ಮಾಡಕ್ಕೆ ಆಗುದಿಲ್ಲ, ಹತ್ತಿರದಲ್ಲೇ ಹುಡುಕುವ ಹಾಗೆ ಹುಡುಕಿ ಈ ಒಂದು ಪ್ರಿಮೈಸಸ್ ಅನ್ನ ಐಡೆಂಟಿಫೈ ಮಾಡಿದೆವು. ಇದು ರೋಡ್ ವೈಡ್ನಿಂಗ್ ಅಲ್ಲೂ ಏನು ತೊಂದರೆ ಇಲ್ಲ. ಕಾರ್ ಪಾರ್ಕಿಂಗ್ ಆಗಲಿ, ಸ್ಕೂಟರ್ ಪಾರ್ಕಿಂಗ್ ಆಗಲಿ, ಬೈಕ್ ಪಾರ್ಕಿಂಗ್ ಎಲ್ಲದಕ್ಕೂ ಒಂದು ವ್ಯವಸ್ಥೆ ಇದ್ದ ಒಂದು ಬ್ರಾಂಚ್. ಅದರೊಟ್ಟಿಗೆ ಅದಕ್ಕೆ ಒಂದು ATM ಕೊಟ್ಟಿದ್ದೇವೆ. ಆ ATM ಅಲ್ಲಿ ನಿಮ್ಗೆ ಯಾವಾಗಲೂ ಬ್ರಾಂಚ್ ಅಲ್ಲಿ ಅಂದ್ರೆ ಈಗ ಯಾರು ಬಿಸ್ನೆಸ್ ಅವರ್ಸ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಒಂದು ATM ಕೊಟ್ಟದು. ಸ್ಟಾಫ್ ಅದಕ್ಕೆ ತಕ್ಕದಾಗಿ ಇಲ್ಲಿಂದ ದಿನದಲ್ಲಿ ಪೋಸ್ಟಿಂಗ್ ಬರ್ತಾರೆ. ಈಗ ಒಂದು ಚೂರು ಕಮ್ಮಿ ಇದ್ದಾರೆ ಸ್ಟಾಫ್, ಅದನ್ನು ನೋಡಿಕೊಳ್ತದೆ. ಮತ್ತೆ ಒಂದು ವಿಷಯ ಹೇಳೋದಂದ್ರೆ, ಈಗ ಒಬ್ರು ಹೇಳಿದ್ರು ಕೋವಿಡ್ ಮಹಾಮಾರಿಯಲ್ಲಿ ಸುಮಾರಷ್ಟು ಜನರಿಗೆ ಕಷ್ಟ ಆಗಿದೆ, ಬಿಸ್ನೆಸ್ ಮನೆ ಕಷ್ಟ ಆಗಿದೆ. ಡೆಫಿನೆಟ್ಲಿ ಕೆನರಾ ಬ್ಯಾಂಕ್ ಅಲ್ಲಿ ಸ್ಕೀಮ್ಸ್ ಇದೆ. OTR ಹೇಳಿ ನಾವು ತಂದಿದ್ದೆವು ಕೋವಿಡ್ ಮಹಾಮಾರಿ ಬರುವಾಗ. ಒನ್ ಟೈಮ್ ರೀಸ್ಟ್ರಕ್ಚರಿಂಗ್ ಹೇಳಿ, ಒನ್ ಟೈಮ್ ರೀಸ್ಟ್ರಕ್ಚರಿಂಗ್ ಅಲ್ಲಿ ಯಾವುದೇ ಬಿಸ್ನೆಸ್ ಇದ್ರೆ ಆ ಬಿಸ್ನೆಸ್ ಅಲ್ಲಿ ಏನ್ ಕಷ್ಟ ಉಂಟು ಅವನಿಗೆ ಒನ್ ಟೈಮ್ ಅದನ್ನ ರೀಸ್ಟ್ರಕ್ಚರ್ ಮಾಡಿ ಅದನ್ನ ಸ್ವಲ್ಪ ಮುಂದೆ ಹಾಕಿ 2 ವರ್ಷದ ಮಾಹಿತಿ ಕೊಟ್ಟು, ಮತ್ತೆ GECL ಲೋನ್ ಹೇಳಿ, ಗ್ಯಾರಂಟಿಡ್ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಹೇಳಿ, ಆ ಲೋನ್ ಅಲ್ಲಿ 30% ತನಕ. ಹಾಗಾದ್ರೆ 2 ಸಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ಟಿದ್ದೇವೆ. ಒಂದ್ಸಲ 10%, ಇನ್ನೊಂದ್ಸಲ 20% ಕೊಟ್ಟು ಒಟ್ಟಿಗೆ 30% ನಿಮ್ದು ಬಿಸಿನೆಸ್ ಯಾವ್ದು ನಡೀತಾ ಇತ್ತ ಅದ್ರ ಮೇಲೆ 30% ಕೊಟ್ಟಿದ್ದೇವೆ. ಯಾವುದೇ ಒಂದು ಇದಾಗ್ಲಿ, ನಾವು ಕೆನರಾ ಬ್ಯಾಂಕ್ ಅಂದ್ರೆ ಫಸ್ಟಿಗೆ ಅಂದ್ರೆ ನಮ್ದು ಗವರ್ಮೆಂಟ್ ಓನ್ ಬ್ಯಾಂಕ್. ಸೊ ನಾವು ಏನ್ ನೋಡೋದಂದ್ರೆ ಎಷ್ಟಾಗ್ತದ ಆ ಕಸ್ಟಮರ್ನ ಅರ್ಥ ಮಾಡಿಕೊಳ್ಬೇಕು, ಅವರ ಬಿಸ್ನೆಸ್ ಅರ್ಥ ಮಾಡಿ ಏನ್ ಅವನಿಗೆ ಸೌಲಭ್ಯ ಕೊಡ್ಲಿಕ್ಕೆ ಆಗ್ತದೆ ಅದನ್ನ ನೋಡ್ತಾ ಇದ್ದೇವೆ. ಹಾಗೂ ನಮ್ಮಲ್ಲಿ ಈಗ ಕರೆಂಟ್ ಇದರಲ್ಲಿ ಇರೋ ಸ್ಕೀಮ್ಸ್ ನೋಡಿದ್ರೆ ಕೆನರಾ ಬ್ಯಾಂಕ್ ಆನಂದಪುರಂ ಶಾಖಾ ವ್ಯವಸ್ಥಾಪಕ ರಮೇಶ್ ಮತ್ತು ಉದ್ಯಮಿ ನಾಗರಾಜ್ ಅಡೆಹಳ್ಳಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಆನಂದಪುರಂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನವೀನಾ ರವಿಗೌಡ, ಪ್ರಮುಖರಾದ ಮಲ್ಲೇಶಪ್ಪ, ಸಿಜು ರಿಪ್ಪನಪೇಟೆ, ರಹಮತುಲ್ಲಾ, ಸೌರವ್, ಶ್ರೀನಿವಾಸ್, ಪ್ರಿಯಾಂಕಾ, ವೇದಾವತಿ, ಆಶಾ, ಗೋಪಾಲ, BD ರವಿಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.